ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇವತ್ತು ಯಾವ ಸಂದರ್ಭದಲ್ಲಿ ನಾವು ಇದ್ದೀವಿ ಅಂದ್ರೆ ನೀವೇ ಮಾತಾಡ್ಕೊಂಡ್ರೆ ನನ್ನ ಮಾತಿನ ಅಗತ್ಯವಿಲ್ಲ. ದಯವಿಟ್ಟು ಶಾಂತಿಯನ್ನು ಕಾಪಾಡಿ ಬಹಳ ನೋವಿನಿಂದ ಸಂಕಟದಿಂದ ಎರಡು ಮಾತುಗಳನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಳಬೇಕು. ಗೆಳೆಯರೇ, ಇಡೀ ದೇಶದೊಳಗೆ ಕೃಷಿ ಬಿಕ್ಕಟ್ಟು ಬಹಳ ಭಯಂಕರವಾಗಿದೆ. ಆ ಕೃಷಿ ಬಿಕ್ಕಟ್ಟು ಕರ್ನಾಟಕದಲ್ಲಿ ವಿಶಿಷ್ಟವಾಗಿದೆ. ಅದರಲ್ಲಿಯೂ ಕಲ್ಯಾಣ ಕರ್ನಾಟಕ ಈ ಭಾಗದ ಕೃಷಿ ಬಿಕ್ಕಟ್ಟು ಇನ್ನೂ ವಿಚಿತ್ರವಾದಂತಹ ಸಮಸ್ಯೆಗಳನ್ನು ಎದುರಿಸುತ್ತದೆ. ನಾವು ಆ ಭಾಗದಲ್ಲಿ ಇರ್ತಕ್ಕಂಥ ಕೃಷಿಕರು, ರೈತರು, ರೈತರ ಮಕ್ಕಳು, ವಿದ್ಯಾರ್ಥಿಗಳು, ಯುವಕರು, ಕಾರ್ಮಿಕರು ಒಟ್ಟಾರೆಯಾಗಿ ಈ ಒಂದು ಘನಘೋರ ಸಮಸ್ಯೆ ಕುರಿತು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಭವಿಷ್ಯ ಬೆಳಗಿನಿಂದ ಕೂಡುವುದಿಲ್ಲ, ಅಂಧಕಾರವಾಗಿರ್ತದೆ ಅನ್ನೋ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದೆರಡು ಮೂರು ಮಾತುಗಳನ್ನು ಒಂದು ರೈತ ಹುದ್ದಾಗ್ತದೆ. ನಾವು ನಲವತ್ತರಲ್ಲಿ ಏನು ನೀರಿನ ಕಾಲದ ವಿರೋಧಿಸಿ ನಡೆದಂತಹ ಚಳವಳಿಯ ಸಂದರ್ಭದಲ್ಲಿ ಗುಂಡೂರಾವ್ ಸರ್ಕಾರದ ಸಂದರ್ಭದಲ್ಲಿ ಗೋಲಿಬಾರಾಗಿ 2 ಜನ ರೈತರು ಸತ್ತು. ಅದನ್ನ ನೆಲದಲ್ಲಿ ಇಟ್ಕೊಂಡು ನಾವು ರೈತ ದಿನಾಚರಣೆಯನ್ನು ಮಾಡ್ತಿದ್ದೀವಿ. ಇದರ ಜೊತೆಗೆ ಇದು ಬಹಳ ಸೇರಿಸ್ತಾರೆ. ಇದು ಹುತಾತ್ಮರಾದರೂ ನೇರವಾಗಿ ಗುಂಡಾಕಿಕೊಂಡರು. ಕೃಷಿ ನೀತಿಯ ಕಾರಣದಿಂದ, ಸಾಲದ ಕಾರಣದಿಂದ, ಮಾರುಕಟ್ಟೆಯ ಸಮಸ್ಯೆಯಿಂದ, ಬರಗಾಲದ ಕಾರಣದಿಂದ, ಸರಿಯಾದ ನೀತಿಗಳಿಲ್ಲದ ಕಾರಣದಿಂದ ಭಾರತದೊಳಗೆ ಸುಮಾರು 6 ಲಕ್ಷ ಜನ ರೈತರು ಆತ್ಮಹತ್ಯೆ ಮಾಡ್ತಾರೆ. ಅದಕ್ಕೆ ನಾವು ಆತ್ಮಹತ್ಯೆ ಮಾಡ್ಕೊಂಡವ್ರಿಗೆ ಆತ್ಮಹತ್ಯೆ ಅನ್ನೋರೆ, ಹುತಾತ್ಮರು ಅನ್ನೋರೆ ನಾನು ಹಾಗನ್ನೋದಿಲ್ಲ. ಇದು ಪ್ರಭುತ್ವ ಮಾಡಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನವಿರೋಧಿ, ರೈತ ವಿರೋಧಿ, ಸಮಾಜ ವಿರೋಧಿ ಆರ್ಥಿಕ ನೀತಿಗಳ ಕಾರಣದಿಂದ ಅವರು 6 ಲಕ್ಷ ಜನ ರೈತರು ನೇರ ಹಾಕೊಂಡು ಸತ್ತೋಗಿದ್ದಾರೆ ಈ ದೇಶದಲ್ಲಿ. ಅದು ಒಂದು ಟ್ರೆಂಡ್ ಆಗಿತ್ತು. ಸಾಲ ಸ್ವಾಭಿಮಾನಿ ರೈತ ಸಾಲ ಮನೆ ಸಾಲ ಕೇಳಿ ಕಳೆದುಕೊಂಡ ಬ್ಯಾಂಕ್ನವರು ಸರ್ಕಾರರು ಕೇಳಿ ಬಂದ್ರೆ ಹೋಗಿ ತುಂಬಾ ಜನ ನೇಣು ಹಾಕೊಂಡು ಸತ್ತೋದ್ರು. ಹೊಲದಲ್ಲಿ ಹೋಗಿ ಗಿಡಕ್ಕೆ ನೇಣು ಹಾಕೊಂಡು ಸತ್ತೋದ್ರು. ರೈತರು ನೇಣು ಹಾಕೊಂಡು ಮುಗಿತ್ತು. ಆಮೇಲೆ ನಿರುದ್ಯೋಗದ ಕಾರಣದಿಂದ ಸುಮಾರು ಸರ್ಕಾರವೇ ಹೇಳಿದ ದಾಖಲೆಗಳ ಆಧಾರದಲ್ಲಿ ಸುಮಾರು 40,000 ಜನ ವಿದ್ಯಾವಂತ ನಿರುದ್ಯೋಗಿಗಳು ಈ ದೇಶದಲ್ಲಿ ಆತ್ಮಹತ್ಯೆ ಮಾಡಿದ್ದಾರೆ. BA, MA, MSc ಇಂಜಿನಿಯರಿಂಗ್ ಓದಿ ಲಕ್ಷಗಟ್ಟಲೆ ಖರ್ಚು ಮಾಡಿ ತಂದೆ ತಾಯಿ ಕೊಟ್ಟಂತ ಇತ್ತೀಚಿನ ಉದಾಹರಣೆ ಅಂದ್ರೆ ನೀಟ್ ಎಕ್ಸಾಮ್ ಸಂದರ್ಭದಲ್ಲಿ ಕನಿಷ್ಠ ನಿರಂತರವಾಗಿ 4 ವರ್ಷ ಏನು ಪೇಪರ್ ಲೀಕ್ ಆಯಿತು. ಆ ಅನುಭವದಿಂದ ತತ್ಪರಿಸವಾಗಿರ್ತಕ್ಕಂಥ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು, ಅಮಾಯಕ ವಿದ್ಯಾರ್ಥಿಗಳು ನೋವಿನಿಂದ
ವರ್ಷ ಆಯ್ತು. ಅದರ ಪೈಕಿ ಸುಮಾರು 25-30 ಜನ ಈ ಪರೀಕ್ಷೆ ಬಂದು ಆ ಕಾಲೇಜಿಂದ ನೇರವಾಗಿ ಸತ್ತು ಹೋಗ್ಬಿಟ್ಟು ಯಾರ ಹುತಾತ್ಮ ದಿನಾಚರಣೆ ನಾವು ಮಾಡೋದು. ಇದು ಮುಗಿತು, ರೈತರು ಮುಗಿತು, ವಿದ್ಯಾರ್ಥಿ ಯುವಜನರು ಮುಗಿತು. ಕೊರೋನಾ ಸಂದರ್ಭದಲ್ಲಿ ಏಕಾಏಕಿ ಅದೇನು ಲಾಕ್ಡೌನ್ ಹೇಳಿದ್ರಿಂದ ಕಾರಣಗಳಿಗೆ ಹೋಗಿ ಬೀದಿ ಹಿಡಿಗಳಾಗಿ ಈ ದೇಶದ ಅಪಾರ ಸಂಖ್ಯೆಯ ಅಸಂಘಟಿತ ಕಾರ್ಮಿಕರು. ಇವೆನ್ನೆಲ್ಲ ನಾವು ಹುತಾತ್ಮ ದಿನಾಚರಣೆಯನ್ನು ಮಾಡ್ಕೊಳ್ಳೋದಾಗತ್ತಾ? ಇವನ್ನೆಲ್ಲ ನಾವು ಆತ್ಮಾಹುತಿಯಂತೆ ಸುಮ್ಮನೆ ಕೊಡಕ್ಕೆ ಸಾಕಾಗ್ತದ? ಅವತ್ತೇ ತಪ್ಪು ತೊಡ್ಕೋಬೇಕಾಗಿತ್ತು ಅಂತೇಳಿ ಸುಮ್ಮನೆ ಕೊಡ್ಬೇಕಾಗ್ತದ? ಅಲ್ಲ ಗೆಳೆಯರೆ, ರೈತ ಬಂಧುಗಳೇ, ಇವೆಲ್ಲ ಪ್ರಭುತ್ವದ ನೀತಿಗಳ ಕಾರಣದಿಂದ ನಡೆದಿರ್ತಕ್ಕಂಥ ಪ್ರಭುತ್ವದ ನೀತಿಗೆ ಬಲಿಯಾಗಿರ್ತಂತ ಹತ್ಯೆಗಳಿಗೂ ಬರಲಾರಿಗೂ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದನ್ನ ಮಾತ್ರ ಹೇಳ್ತೀನಿ, ಬಹಳ ದೊಡ್ಡ ಇದೆಲ್ಲ ಅಧ್ಯಯನ ಮಾಡಬೇಕು. ನಿಮ್ಮ ಪ್ರಾರ್ಥನೆ ನಾನು ನೇರವಾಗಿ ಕಲ್ಯಾಣ ಕರ್ನಾಟಕದ ಭಾಗದ ಒಂದೆರಡು ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೇವೆ. ಬಳ್ಳಾರಿ ಕಲ್ಯಾಣ ಕರ್ನಾಟಕದ ಅತಿ ಸಂಪದ್ಭರಿತ ಜಿಲ್ಲೆ. ಜಿಲ್ಲೆ ಒಳಗಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲ ಕಬ್ಬಿಣದ ಅಗರನ್ನು ಲೂಟಿ ಮಾಡಿ ಬಂಗಾರದ ಸಿಂಹಾಸನದಲ್ಲಿ ಕೂತು ಹೆಲಿಕಾಪ್ಟರ್ನಲ್ಲಿ ಅಡ್ಡಾಡಿದ ಇದನ್ನು ನೀವೆಲ್ಲ ನೋಡಿದ್ದೀರಿ. ಕೆಲವು ಜನರಿಗೆ ಅದರಿಂದ ಲಾಭ ಆಯಿತು. ಕೆಲವು ಜನ ದುಷ್ಟ ಉದ್ದಿಮೆಗಳು, ಅವರ ಹಿಂಬಾಲಕರು, ದೊಡ್ಡ ಗೂಂಡಾಗಳು, ಜಾತಿವಾದಿಗಳು ಈ ದೇಶದ ಅಧಿಕಾರವನ್ನ ಹೈಜಾಕ್ ಮಾಡಿಕೊಂಡಿರ್ತಕ್ಕಂಥ ಆ ಜನ ಕೋಮುವಾದಿಗಳು ಸೇರಿ ಬಳ್ಳಾರಿಯನ್ನ ಬಹಳ ಹೀರ್ಕೊಂಡಿದೆ. ನನಗೆ ಗೊತ್ತಿದೆ, ನಿಂತಿದ್ದ ಹೆಸರು ನನಗೆ ಗೊತ್ತಿಲ್ಲ, ಸ್ವಲ್ಪ ಗೊತ್ತಿದೆ. ಏನು ಗೊತ್ತಿದೆ ಅಂದ್ರೆ, ಇಲ್ಲಿ ಬ್ರಾಹ್ಮಣಿ ಸ್ತ್ರೀಗಾಗಿ 5-6 ಎಕರೆ ಜಮೀನನ್ನು ಕೊಟ್ಟು, ಕಲ್ಯಾಣಿಗೆ ಕೊಟ್ಟು, ಭೂಮಿಗೆ ಕೊಟ್ಟಿದ್ದಾರೆ. ತುಂಗಭದ್ರಾ ಜಲಾಶಯಕ್ಕಾಗಿ ಅವಿಭಾಜಿತ ರೈತರು ಜಿಲ್ಲೆಯ ಅಪಾರ ಭೂಮಿ ಅದಕ್ಕೆ ಹೋಗಿದೆ. ಆಮೇಲೆ ಈ ಗುರುತಿಯಲ್ಲಿ ಆತಿಥ್ಯದಲ್ಲಿ ಭೂಮಿ ಹೋಗಿದೆ. ಭೂಮಿ ಈ ಒಂದು ಭೂಮಿ ಹೋದ್ರೆ ಇನ್ನೊಂದು ಕಡೆಗೆ ಗಗನ ಚುಂಬಿಯಾಗಿರ್ತಕ್ಕಂಥ ಪುಟ್ಟ ಬೆಟ್ಟಗಳು ಈ ಗಣಿಗಾರಿಕೆಯಿಂದ ಪಾಪದ ಸೇರಿಕೊಂಡಿದೆ. ಹೀಗೆ ನೋಡ್ಬೇಕಾಗಿತ್ತು ಆ ಬೆಟ್ಟಗಳನ್ನ, ಆ ಮರಗಳನ್ನ, ಆ ಕಾಡನ್ನ, ಆ ತೊಂದರೆಗಳನ್ನು. ಮಹಾತ್ಮ ಗಾಂಧಿ ಹೇಳಿದ್ರು, ಸೆಪ್ಟೆಂಬರ್ ಸಂಘರಿಗೆ ಬಂದು ಸೆಪ್ಟೆಂಬರ್ನಲ್ಲಿ ಇರ್ತೇವೆ. ಅವರು ವಾತಾವರಣ ಅದನ್ನು ತೆಗೆದು ಹಾಕ್ತಾರೆ. ಹೀಗಾಗಿ ಬಳ್ಳಾರಿ ಜಿಲ್ಲೆ ಒಳಗೆ ಬಿಕ್ಕಟ್ಟು ಬಹಳ ಗೊತ್ತಿದೆ. ನಾನು 2-3 ವಿಷಯಗಳನ್ನು ಹೇಳಬೇಕಾಗಿದೆ. ಭಾರಿ ಮಾತಾಡಲಿಕ್ಕೆ ಇದೆ, ಜಾಸ್ತಿ ತೋರಿಸ್ತಿದೆ, ಕ್ಯಾನ್ವಸ್ ತೋರಿಸ್ತಿದೆ. ನಾವು ಚಿತ್ರ ಬರೆಯುವ ಶಕ್ತಿ ಕಲಿದೆ. ಒಂದು ಸಣ್ಣೂರಿನ ಒಂದು ಜನ ಗೆಳೆಯರು ನನಗೆ ಭೇಟಿಯಾಗಿದೆ. ಸಣ್ಣೂರು ತಾಲೂಕಿನಲ್ಲಿ 60 ಕೆರೆಗಳಿವೆ. 60 ಅಲ್ಲ, 80 ಕೆರೆಗಳಿವೆ. ಆ 80 ನಾರಿ ಹಬ್ಬ ಹರಿತಾ ಇದೆ. ಇನ್ನೊಂದು ಕಡೆಗೆ ಈ ಗಡಿ ಲೂಟಿ ಮಾಡಲಿಕ್ಕೆ ಪೆನಾಲ್ಟಿ ಹಾಕಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿರ್ತಕ್ಕಂಥ ದುಡ್ಡು ಸನ್ಮಾನ್ಯ SR ಹಿರೇಮಠ, ಮಲ್ಲಿಕಾರ್ಜುನ ರೆಡ್ಡಿ ಅಂತ ಹೋರಾಟ ಮಾಡಿ ಆ ಏನು ಗಣಿಗಾರಿಕೆ, ಅಕ್ರಮ ಗಣಿಗಾರಿಕೆ ವಿರುದ್ಧದ ಹೋರಾಟದ ಪರಿಣಾಮವಾಗಿ ಇವತ್ತು ನಿಮ್ಮ ಜಿಲ್ಲೆಗೆ, ಬಳ್ಳಾರಿ ಜಿಲ್ಲೆಗೆ, ವಿಜಯನಗರ ಜಿಲ್ಲೆಗೆ, ತುಮಕೂರು ಜಿಲ್ಲೆಗೆ ಮತ್ತು ಚಿತ್ರದುರ್ಗ ಜಿಲ್ಲೆ 4 ಸೇರಿ 40,000 ಕೋಟಿ ದುಡ್ಡಿದೆ. ಒಂದು ಕಡೆಗೆ ನಾರಿ ಹಳ್ಳ ಇದೆ, 80 ಕೆರೆಗಳಿದೆ. ಈಗ ನೋಡಿದಾಗ ಗೊತ್ತಾಯ್ತು ನನಗೆ, ವೇದಾವತಿ ನದಿಗೆ ಅಲ್ಲಿ ಒಂದು ಜಲಾಶಯವನ್ನ ಕಟ್ಟುವ ಯೋಚನೆ ಇದೆ.
ದುಡ್ಡಿದೆ, ನೀರಿದೆ, ಜನರ ಬೇಡಿಕೆ ಇದೆ, ಸರ್ಕಾರ ಇದೆ. ಆ ಸರ್ಕಾರನ ಕೇಳೋದೆ ಇಲ್ಲಿ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ? ಈ ಎಲ್ಲ ವಿಚಾರಗಳನ್ನು ನಾವು ಚರ್ಚೆ ಮಾಡಬೇಕಾಗಿದೆ. ಏನಾದ್ರೂ ಮಾಡಿ ಗಣಿ ಲೂಟಿಯಿಂದ ಏನು ನುಕ್ಸಾನ್ ಆಗಿದೆ. ಇನ್ನೊಂದು ಮಾತು ಹೇಳ್ಬಿಡ್ತೀನಿ, ಹೇಳಲೇಬೇಕು. ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ವಾಸಯೋಗ್ಯವಾಗಿಲ್ಲ. ತುಂಗಭದ್ರಾ ಜಲಾಶಯದ ನೀರು ಕುಡಿಯಲು ಯೋಗ್ಯವಾಗಿಲ್ಲ. ಈ ಹಿನ್ನೆಲೆ ಒಳಗೆ ಇನ್ನು ಮತ್ತೆ ಸಮೃದ್ಧ ಸಸ್ಯ ಶ್ಯಾಮಲ ಇದಾಗಿ ಆಗ್ಬೇಕಾದ್ರೆ ಈ ಭಾಗದಲ್ಲಿ ನಮ್ಮ ಮಲ್ಲಿಕಾರ್ಜುನ ರೆಡ್ಡಿಯವರು, ಮಾಧವ್ ರೆಡ್ಡಿಯವರು, ಸರ್ ರಘುನಾಥ್ ಸರ್ ಅವರ ಮಾರ್ಗದರ್ಶನದಲ್ಲಿ ಭಾಗದಲ್ಲಿ ದೊಡ್ಡ ಹೋರಾಟ ಕಟ್ಟಿದ್ರೆ, ನನಗೆ ವಯಸ್ಸಾಗಿದೆ, ಆರೋಗ್ಯ ಸರಿ ಇಲ್ಲ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಇದೆ, ಆದರೂ ಕೂಡ ನಿಮ್ಮ ಹೋರಾಟ ನಡೆದ್ರೆ ನಡೀಲಿಕ್ಕೆ ಬರ್ಲಿಕ್ಕೂ ಕೂಡ ಸೌರಿಕೊಟ್ಟಾದ್ರು ಉಳಿಕೊಟ್ಟಾದ್ರು ನೀವು ಬಂದು ನಿಮ್ಮ ಹೋರಾಟವನ್ನು ಬಳ್ಳಾರಿ ಜಿಲ್ಲೆ ಬಗ್ಗೆ ನಮಗೆ ವಿಶೇಷವಾದಂತಹ ಪ್ರೀತಿ ಮೊದಲಿಂದ. ಅಕ್ರಮ ಗಣಿಗಾರಿಕೆ ಸಂದರ್ಭದಲ್ಲಿ ನಾವು ಹಲವು ಬಾರಿ ಸಂತೂರಿಗೆ ಹೊಸಪೇಟೆಗೆ ಬಂದು ಹೋಗಿದ್ದೀನಿ, ಹಿರೇಂದ್ರ ಜೊತೆಗೆ ಮಾಡಿದ್ದೀನಿ. ಇಲ್ಲಿ ಏನು ಜಾಥಾಗಳನ್ನು ಮಾಡಿದ್ದೀವಿ ನಾವು, ಏನು ಜಾಥಾಗಳು ಯಾರು ಅಕ್ರಮ ಗಣಿಗಾರಿಕೆ ಹಿನ್ನೆಲೆ ಒಳಗೆ ನಡೆದಂತಹ ಜಾಥಾಗಳು ಅವೆಲ್ಲ. ಶಿವಮೊಗ್ಗ ಪಶ್ಚಿಮ ಘಟ್ಟದಿಂದ ಕಪ್ಪತ್ತಗುಂಡದವರೆಗೆ ಜಾಥಾ, ಕಾರವಾರದಿಂದ ಸೊರಬೂರುವರೆಗೆ ಜಾಥಾ, ರಾಯಚೂರಿನಿಂದ ಬೆಂಗಳೂರಿಗೆ ಜಾಥಾ. ಅಕ್ರಮ ಗಣಿಗಾರಿಕೆ, ಅನ್ಯಾಯದ ಭೂಸ್ವಾಧೀನ ಮತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟದ ಪರಿಣಾಮವಾಗಿ ಯಡಿಯೂರಪ್ಪನಂತ ಸರ್ಕಾರ ಉರುಳಿಬೀಳಬೇಕಾಯ್ತು. ಸರ್ಕಾರ ಬದಲಾವಣೆ ಆಯ್ತು. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಅದೆಲ್ಲದಕ್ಕೂ ಮೂಲ ಕಾರಣ ಈ ಅಕ್ರಮ ಗಣಿಗಾರಿಕೆ ವಿರುದ್ಧದ ಹೋರಾಟ. ಸರ್ಕಾರವನ್ನೇ ಇಲ್ಲಿ ಗಣಿ ಲೂಟಿಕೊಂಡು ಹೈಜಾಕ್ ಮಾಡಿಕೊಂಡು ಕೂತಿದ್ರು. 40 ಎಮ್ಮೆಗಳನ್ನ ಹೈದರಾಬಾದ್ ಮತ್ತು ಗುಣಾಕೊಂಡು ಹೋಗಿದ್ರು. ಆ ಶೋಭಾ ಕರಂದ್ಲಾಜೆ ರಾಜೀನಾಮೆ ಕೊಡಬೇಕು, ಬಳಿಗಾರ ರಾಜೀನಾಮೆ ಕೊಡಬೇಕು. ಆ ಪಾಪ ಯಡಿಯೂರಪ್ಪ ಮೀಡಿಯಾ ಮುಂದೆ ಕಣ್ಣೀರಾಗ್ಬಿಟ್ಟ. ಇವತ್ತು ಪರಿಸ್ಥಿತಿ ಏನಾಯ್ತು? ಎಲ್ಲರೂ ಒಗ್ಗಟ್ಟಾರೆ, ಎಲ್ಲ ಸಂಪರ್ಕ ಇವ್ರನ್ನ ವಿಶ್ವಾಸ ಮಾಡಿರಲ್ಲ. ನಮ್ಮ ಒಗ್ಗಟ್ಟು, ರೈತ ಕಾರ್ಮಿಕರ ಐಕ್ಯತೆ, ವಿದ್ಯಾರ್ಥಿಗಳ ಜೊತೆಗೆ ಸೇರಿ ನಾವು ಈ ಹೋರಾಟವನ್ನು ಕುಡಿಯೋದಕ್ಕಾದ್ರೆ ಶುದ್ಧ ನೀರಿನ ಕುಡಿಯೋ ನೀರು ಕೂಡ ತುಂಬಿಸೋ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಇವಾಗ ನೀರು ನೋಡಿದ್ರೆ ಹರಿತಾ ಇದೆ, ಆಮೇಲೆ ಹೋಗ್ತಾ ಇದೆ. ಇವತ್ತು ನಾವು ಬಹಳ ಜನ ಗಾಬರಿ ಬಿಟ್ಟಿದ್ದಾರೆ. ಹೋದ ವರ್ಷ ಏನ್ ನಾಟಕ ಮಾಡಿದ್ರೆ ಸರ್ಕಾರದವರಲ್ಲಿ ಪಾದಯಾತ್ರೆ ಮಾಡ್ತಾರೆ, ಗೊತ್ತಿಲ್ಲ ಪಾದಯಾತ್ರೆ ಮಾಡಿ ಗೇಟ್ ಕುಂದಿಸ್ಬಿಡ್ತಾವಪ್ಪ. ನಾವು ಗೇಟ್ ಕುಂದಿರ್ಸಬೇಕು, ನೀರು ಬರಬೇಕು, ಯಾವುದೇ ಸಂಬಂಧವಿಲ್ಲ ಅಂತ ಅದೇ ನೀರಾವರಿ ಇಲಾಖೆ ಏನು ಕೂಡ ನಮ್ಮ ಪ್ರತಿನಿಧಿಗಳು ಗೇಟ್ ಕುಂದಿಸ್ಬೇಕು, ನೀರು ಹೋಗ್ಲಿ ಅಂತ ಹೇಳಿದ್ರು. ನೀರು ನಾಶ ಮಾಡಿದ್ರೆ ಏನಂತ ಇವತ್ತು ಪರಿಣಾಮ ನಿಮಗೆ ಕೂಡ ಗೊತ್ತಿದೆ. ಇವತ್ತು ಈ ಬೆಳೆ ಇಲ್ಲ ಅಂದ್ರೆ ನಾವು ರೈತರು, ಜಿಲ್ಲೆಯ ರೈತರು ಏನಾಗ್ತಾ ಇದ್ರು. ನಾನು ಮೊನ್ನೆ ಗೋಟೂರು ಗೋಮಕ ಕಡಿಮೆ ಹೋಗೋದೆಲ್ಲ ಏನಿದೆ ಹಣ ನಾವು ಗೊಬ್ಬರ ತಗೊಂಡ್ಬಿಟ್ಟಿದ್ರು. ಇವತ್ತು ಗೊಬ್ಬರ ಕೂಡ ಒಂದು ಚೀಲಕ್ಕೆ 20-23 13ಕ್ಕೆ 950 ರೂಪಾಯಿ ಹೆಚ್ಚಾಗಿದೆ. ಎಲ್ಲ ಕಾಂಪ್ಲೆಕ್ಸ್ 200-300 ಹೆಚ್ಚಾಗಿದೆ. ಇಲ್ಲಿ ಕೂಡ ಗೊಬ್ಬರಗಳನ್ನು ಮಾಲೀಕರು ನಾಟಕ ಮಾಡ್ತಾರೆ, ಮತ್ತೆ ನಮ್ಮ ಕೃಷಿ ಇಲಾಖೆಗಳು ದೊಡ್ಡ ನಾಟಕ ಮಾಡ್ತಾರೆ. ಇಲ್ಲ ಏನಂದ್ರೆ ಎಲ್ಲ ಏನು ರಸಗೊಬ್ಬರ ಕೂಡ ಜ್ಞಾನೋದಯ ತಗೊಳ್ರಿ, ಜ್ಞಾನೋದಯ ತಗೊಳ್ರಿ, ಇನ್ನೊಂದು ಯಾವ್ದು ತಿಂಕ್ ತಗೊಳ್ರಿ ಅಂತ ಹೇಳಿ ಎಲ್ಲ ಅಂಗಡಿ ಮಾಲೀಕರನ್ನ ಏನು ಇದೇ ರೀತಿ ಲಾಭವನ್ನ ಪಡ್ತಾ ಇದ್ದಾರೆ. ಇದನ್ನೆಲ್ಲ ಮಟ್ಟ ಹಾಕ್ಬೇಕಂತ ಹೇಳಿ ಈಗಾಗಲೇ ನಾವು ಸರ್ಕಾರದ ಆದೇಶವನ್ನು ಹಾಕ್ಸಿದ್ದೀವಿ. ಏನಂತ ಹಾಕ್ಸಿದ್ರು? ರೈತ ಯಾವಾಗ ಇಚ್ಛೆ ಪಡ್ತಾನೆ ಅದರ ಮಾತ್ರ ಗೊಬ್ಬರದಂತ ಕೊಡಬೇಕು. ಇಲ್ಲಾಂದ್ರೆ ಆ ಅಂಗಿ ಮೇಲೆ ಬೆಂಬಲ ಮುಖದನ್ನ ಅವನ ಅಂಗಿ ಮೇಲೆ ಹಾಕಬೇಕು, ಅವನ ಅಂಗಿ ಲೈಸೆನ್ಸ್ ಹಾಕ್ಬೇಕಂದ್ರೆ ಇಡೀ ನಮ್ಮ 4 ಕೋಟಿ ಜನ 6 ಕೋಟಿ ಜನರಲ್ಲಿ ಸುಮಾರು 5 ಕೋಟಿ ಜನ ಹತ್ತತ್ರ ವ್ಯವಸಾಯ ಮಾಡ್ತಾ ಇದ್ವು. ಒಬ್ಬನೇ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಬ್ಬರೇ ಒಬ್ಬರು ಅಲ್ಲಿ ಕಲಗಟ್ಟೆಯಲ್ಲಿ ಮಾತ್ರ ಒಂದು ಕಂಪ್ಲೇಂಟ್ ಆಗಿದೆ. ಇವತ್ತು ನಮ್ಮ ರೈತರಲ್ಲಿ ನಮ್ಮ ನಂದಗೋಸ್ವಾಮಿ 94ರಲ್ಲಿ ಹೇಳಿದ್ದಾರೆ, ನಾವು ರೈತರಲ್ಲ ಈ ದೇಶದಲ್ಲಿ ಸೆಕೆಂಡ್ ಪ್ರಜಾತಂತ್ರ ಏನ್ ಹೇಳ್ತಾರ ಇವತ್ತು ಕೂಡ ನಾವು ಸೆಕೆಂಡ್
ಪ್ರಜೆಗಳನ್ನಾಗಿ ನಾವು ನಂಬರ್ 1 ಪ್ರಜೆಗಳಿಗೆ ಹೇಳ್ತೇವೆ, 2ನೇ ಪ್ರಜೆಗಳಲ್ಲಿ ಹೇಳ್ತಾ ಇದ್ವಿ. ನಮಗೆ ಶಕ್ತಿನೇ ಇಲ್ಲ, ಇವತ್ತೊಂದು ಕಂಪ್ಲೇಂಟ್ ಮಾಡೋದು ಕೂಡ ನಮ್ಗೆ ಯಾರು ಧೈರ್ಯ ಇಲ್ಲ. ಯಾಕಂದ್ರೆ ಆ ದೊಡ್ಡ ಅಂಗಡಿ ಮಾಡಿದ್ರು ಊರೆಲ್ಲ ರೈತರು, ಊರಲ್ಲಿ 200 ಅಂಗಡಿಗಳು, ಅವರಲ್ಲಿ ನಾವು ಇವತ್ತು ಮೇಲೆ ಕೂಡ ಹೇಳ್ತಾ ಇದ್ವಿ. ಇವತ್ತು ಕೂಡ ನಮಗೆ ಸ್ವತಂತ್ರ ಇಲ್ಲ ರೈತರಿಗೆ. ನಾನು ಬಂದಾಗ ನಮ್ಮ ರೈತರಿಗೆ ಸ್ವತಂತ್ರ ಬಂದಿಲ್ಲ, ಒಂದು ಎಮ್ಮೆಯ ಕೇಳಂಗಿಲ್ಲ, ಒಂದು ಎಂಪಿನ ಕೇಳಂಗಿಲ್ಲ. ಇಲ್ಲೇ ಮೊನ್ನೆ 5ನೇ ತಾರೀಕು ನಮ್ಮ ಕರೂರಿನಲ್ಲಿ ಸಣ್ಣ ಹುಡುಗ, ಅವ್ರಿಗೆ ಕೇವಲ 30 ವರ್ಷ ಇದ್ದಾರೆ, ಅವರಿಗೆ ಸಣ್ಣ 1 ವರ್ಷದ ಮುಗಿದಿದೆ, ತುಂಬಾ ಮತ್ತು 2ನೇ ಮಗು ತುಂಬಾ ಗರ್ಭಿಣಿಯಾಗಿದ್ದಾರೆ. ಅವರು ಸಾಲ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡ. ಸೌಜನ್ಯಕ್ಕಾದ್ರೂ ಆ ತಾಲೂಕಿನ MLA ಮತ್ತೆ ಆ ತಾಲೂಕಿನ ದಂಡಾಧಿಕಾರಿ, ಆ ತಾಲೂಕಿನ ಕೃಷಿ ಅಧಿಕಾರಿ ಹೋಗಬೇಡ, ಅವ್ರಿಗೆಲ್ಲಾದ್ರೂ ಮರೆ ಇದೆಯಾ, ಏನ್ ಕೆಲಸ ಮಾಡ್ತಾ ಗೊತ್ತಿಲ್ಲ. MLA ತಿಂಗಳಿಗೆ 4 ಲಕ್ಷ ಸಂಬಳ ಕೊಡ್ತೀವಿ, ತಹಸೀಲ್ದಾರ್ 1 ಲಕ್ಷ ಸಂಬಳ ಕೊಡ್ತೀವಿ, ಕೃಷಿ ಅಧಿಕಾರಿಗೆ 80,000 ಸಂಬಳ ತಗೊಂಡ್ರೆ ಡಿಗ್ರಿಗೆ ಮತ್ತೆ ಬೇರೆ ಕೊಡ್ತಾ ಇದೀವಿ. ಅವ್ರಿಗೆ ಏನಾದ್ರೆ ಮಾನವ ಮರೆಯಲ್ಲಿದೆಯಾ? ಮಾನವ ಮರೆಯಲ್ಲಿ ಯಾವಾಗ ಅವ್ರಿಗೆ ಬರ್ತಂದ್ರೆ ನಾವು ಯಾವಾಗ ಪ್ರಶ್ನೆಯನ್ನ ಕೇಳ್ತೀವಿ ಅವಾಗ ಅವರು ನಮ್ಮನ್ನ ನೋಡಿ. ಯಾರು ನಿನ್ನೆ ಧಾರವಾಡ ಹಾವೇರಿ ಹುಡುಗ ಅವನು ಮೆಜೆಂಟ್ ಹಾಕಿದ್ದಾನೆ, ಹಣ ನಮ್ಮ ರೈತರು ಆಫೀಸ್ ನಡೆಯಲೇ ಕೊಡುವ ಅಂತ ಹೇಳ್ತಾನೆ. ಇವತ್ತು ಪಾಪ ಯಾರೋ ರೈತ ಧೈರ್ಯವಾಗಿ ಕೇಳಿ ಎಲ್ಲರೂ ಮೇಲೆ ಹೋರಾಟದ ಉದ್ದೇಶ ಇಂದು ಜುಲೈ 22 ನಮ್ಮ ಹುತಾತ್ಮ ರೈತರ ದಿನಾಚರಣೆ. ಹಾಗಾಗಿ ಅಷ್ಟೇ ಅಲ್ಲ, ಇದು ರೈತರ ಸಂಕಲ್ಪಕ್ಕೆ ದಾರಿ ಮಾಡಿಕೊಡುವಂತ ಒಂದು ದಿನಾಚರಣೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಜೊತೆಗೆ ರೈತರ ಬೆವರಿನ ಹನಿಯನ್ನು ಸರ್ಕಾರಕ್ಕೆ ನೆನಪಿಸುವ ದಿನವೂ ಹೌದು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಅದಕ್ಕೆ ನಮ್ಮ ಇನ್ನೇನೆಲ್ಲ ಸಂಕಲ್ಪಗಳಿದ್ದಾವೆ ರೈತರ, ಆ ಎಲ್ಲಾ ಸಂಕಲ್ಪಗಳನ್ನ ನಮ್ಮ ಸದಸ್ಯರನ್ನ ಎತ್ತಿ ಹಿಡಿಯುವಂತ ಧ್ವನಿಯ ದಿನ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಅಂತಾನೆ ಹೇಳ್ಬೋದು. ಇದು ಮುಂದುವರೆದು ಹೇಳುವುದಾದ್ರೆ ರೈತನ ಗೌರವ, ರೈತನ ನಂಬಿದಂತ ಒಂದು ಕೃಷಿ ಏನಿದೆ, ಹಾಗೆ ರೈತನ ಹಕ್ಕು, ರೈತನ ಭವಿಷ್ಯ, ಕೃಷಿಯ ಭವಿಷ್ಯ, ನೀರನ್ನು ಉಳಿಸುವ ಇನ್ನು ಹಲವಾರು ಪವಿತ್ರ ಉದ್ದೇಶಗಳನ್ನ ಇಟ್ಕೊಂಡು ನಾವು ಈ ದಿನ ಸಂಕಲ್ಪ ಮಾಡುವಂತ ದಿನವೂ ಹೌದು ಅಂತಾನೆ ಹೇಳ್ಬೋದು. ಹಾಗಾಗಿ ನಿಮಗಾಗಿ ಗೊತ್ತಿರುವಂತೆ ಈ ಜುಲೈ 21 ನರಗುಂದ ಮತ್ತು ಇದು ನೆನೆಸುವಂತ ದಿನ 1980ರಲ್ಲಿ ನಡೆದಂತ ನರಗುಂದ ಮತ್ತು ನವಲಗುಂದ. ನೋಡಿ, ಅಂದ್ರೆ ಈ ತನಕ ನಾವು ಇನ್ನೂ ಯಾವುದೋ ಹೋರಾಟ ಮಾಡಿಲ್ಲ ಅಂತ ಇಂದೂ ಕೂಡ ಆ ಹೋರಾಟವನ್ನ ನೆನೆಸುವಂತ, ಅದನ್ನ ಮೀರುವಂತ ಇನ್ನು ನಾವು ಯಾವುದೇ ಒಂದು ಸಂಕಲ್ಪನ ಮಾಡಿಲ್ಲ ಅಂತ ಕೂಡ ಅರ್ಥ ಆಗ್ಬೋದು. ಇದು ಮೂಲ ಒಂದು ಕಾರಣ ನಾವು ಸೇರಿರೋದ್ರಿಂದ ಅಂತ ಹೇಳ್ತೇವೆ. ಹಾಗೆ ಆ ಒಂದು ಹೋರಾಟದಲ್ಲಿ ಸಾವನ್ನಪ್ಪಿದ ಹಲವಾರು, ನಮ್ಮ ಸಾರ್ ಹೇಳಿದಂತೆ ಹಲವಾರು ರೈತ ಬಂಧುಗಳು ಕೂಡ ನಮ್ಮ ಪೊಲೀಸರ ಕಾರ್ಯಾಚರಣೆಯ ಗೋಲಿಬಾರಿನಲ್ಲಿ ತಮ್ಮ ಆತ್ಮವನ್ನು ಏನು ಅಪ್ಪಿಕೊಂಡು ಅಥವಾ ನಮ್ಮನ್ನ ಅಪ್ಪಿದ್ರು ಅಂತ ನಾವೆಲ್ಲ ಹೇಳ್ಬೋದು. ಹಾಗಾಗಿ ಅದಕ್ಕೂ ಮುನ್ನ ಏನು ಈ ನರಗುಂದ ಕಷ್ಟ ನಮ್ಮ ಹಿರಿಯರಿಗೆ ತಿಳಿದಿರುತ್ತೆ, ಬಟ್ ಇಲ್ಲಿ ಇರುವಂತ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಏನಪ್ಪ ಇದು ನರಗುಂದ, ನವಲಗುಂದ, ರೈತರ ಹೋರಾಟ, ಯಾಕಂದ್ರೆ ನಮ್ಗೆ ಅದು ಯಾವ ಆಯ್ಕೆ ಕೂಡ ಗೊತ್ತಿರಲ್ಲ, ಹೌದಾ? ಎಷ್ಟೋ ಜನ ಆ ಟೈಮಲ್ಲಿ ನಾವು ಹುಟ್ಟೇ ಇಲ್ಲ, ಹಾಗಾಗಿ ಬಟ್ ಸೇರಿದ್ದೇವೆ. ಅದರ ಉದ್ದೇಶವನ್ನ, ಆ ಹೋರಾಟದ ಮೂಲ ಕಾರಣವನ್ನ ತಿಳ್ಕೋಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಕಾರಣ ನಾವೆಲ್ಲ ರೈತರ ಮಕ್ಕಳೇ, ಸ್ವತಃ ಮೂಲ ರೈತ ಕುಟುಂಬದಿಂದ ಬಟ್ಟೆ ಇದ್ರು ಕೂಡ ರೈತ ಬೆಳೆದಂತ ಪ್ರತಿ ಒಂದು ಅನ್ನವನ್ನ ನಮ್ಮ ತಟ್ಟೆಗೆ ಹಾಕೊಂಡು ತಿಂತಾ ಇದೀವಿ ಅಂತ ಅರ್ಥ ನಾವು ರೈತರ ಮಕ್ಕಳು ಅಂತಾನೆ ಹೇಳಕ್ ಇಚ್ಛೆ ಪಡ್ತೀನಿ. ಹಾಗಾಗಿ ಇಲ್ಲಿ ಆ ಒಂದು ನರಗುಂದ, ನವಲಗುಂದದ ಒಂದು ಹೋರಾಟದ ಮೂಲವನ್ನು ತಿಳ್ಕೋಬೇಕಾದ್ರೆ ಅದಕ್ಕಿಂತ ಮುಂಚೆ ರೈತರ ಪರಿಸ್ಥಿತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕಾಗುತ್ತೆ. ಸಾರ್ ಹೇಳದಂತೆ ಈಗಲೂ ಕೂಡ ಒಂದು ಘಟನೆಗಳು ನಡೀತಾ ಇದಾವೆ. ರೈತರನ್ನ ಒಂಥರ ಅವಿದ್ಯಾವಂತರು, ಅನಕ್ಷರಸ್ಥರು, ಯಾವುದಕ್ಕೆ ಪ್ರಯೋಜನ ಬಾರರು, ಇವರಿಂದ ಏನು ಪ್ರಪಂಚಕ್ಕೆ ಅಥವಾ ಯಾವುದೇ ಒಂದು ದೇಶದ ಅಭಿವೃದ್ಧಿಯಲ್ಲಿ ಪಾತ್ರ ಇಲ್ಲ ಅಥವಾ ಅವರಷ್ಟು ಮಹತ್ವರಲ್ಲ ಅಂತ ತಿಳ್ಕೊಂಡ್ತೀವಿ ಎಷ್ಟೋ ಜನ. ಬಟ್ ಹೇಳ್ಬೇಕಂದ್ರೆ ನಿಜವಾಗಿ ನಮ್ಮ ಹೇಳ್ತೇವೆ, ಎಲ್ಲ ಪುಸ್ತಕದಲ್ಲಿ ಮಾತ್ರ ಅಲ್ಲ, ವಾಸ್ತವವಾಗಿ ದೇಶದ ಬೆನ್ನೆಲುಬು ರೈತರು ಅಂತ ಕೇವಲ ಚಟುವಟಿಕೆಗಳಲ್ಲಿ ಮಾತ್ರ ಓದೋದಲ್ಲ, ಅದು ವಾಸ್ತವತೆಯನ್ನು ತಿಳಿದುಕೊಂಡಾಗ ನಿಜವಾಗಿ ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ನಮ್ಗೆ ಅದ್ರ ಮೂಲ ಗೊತ್ತಿಲ್ಲ, ಯಾಕಂದ್ರೆ ನಾವೆಲ್ಲ ಕೂಡ ಎಷ್ಟೋ ಜನ ರೈತರ ಕುಟುಂಬದಿಂದ ತಂದಿಲ್ಲ ನಿಜ. ಬಟ್ ರೈತರ ಸಮಸ್ಯೆಗಳನ್ನ, ಅದರಲ್ಲೂ ನರಗುಂದ, ನವಲಗುಂದ ಒಂದು ಘಟನೆಯನ್ನು ನೋಡಿದಾಗ ತುಂಬಾ ಫೀಲ್ ಆಗುತ್ತೆ ಎಲ್ಲರೂ ಕೂಡ. ನಿಜ ಭಾರಿ ಭಾವನಾತ್ಮಕವಾಗಿ ಅದಕ್ಕೆ ಘಟನೆಯನ್ನ ನೆನೆಸ್ಕೊಂಡ್ರೆ ಒಂದು ಪಿಕ್ಚರ್ ಏನಪ್ಪ, ನಾವು ಆ ಟೈಮ್ಗೆ ಹೋರಾಟ ಮಾಡ್ತಾ ಇದ್ದೇವೆ, ಇವಾಗ ಆ ಹಿರಿಯರು ನಡೆಸಿದಂತ ನಾವು ಫಲವನ್ನು ಈಗಾಗಲೇ ಅನುಭವಿಸ್ತಾ ಇದ್ದೀವಿ. ಅವ್ರ ದಾರಿಯಲ್ಲಿ ಮುಂದುವರಿಬೇಕು ಅಷ್ಟೇ ನಮ್ಗೆ ಇದು ಜವಾಬ್ದಾರಿ. ಅವ್ರಾಗಲೇ ನಮ್ಗೆ ದಾರಿ ತೋರಿಸಿದ್ದಾರೆ ನಮ್ಮ ರೈತರು. 1980ರಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದ್ರ ಮೂಲಕ
ತಮ್ಮ ಹೋರಾಟವನ್ನು ಯಶಸ್ವಿಯಾಗಿಗೊಳಿಸಿದರೆ ಅವರ ದಾರಿಯಲ್ಲಿ ಹೋಗಿ ಇನ್ನುಳಿದ ಸಮಸ್ಯೆಗಳು ಏನಿದಾವಲ್ಲ ಆ ಎಲ್ಲವನ್ನು ನಾವು ಕೂಡ ಸರ್ಕಾರದಿಂದ ಪಡೆಯಲೇಬೇಕು. ಆ ಉದ್ದೇಶವನ್ನ ಈಡೇರಿಸಿಕೊಳ್ಬೇಕು ಅನ್ನೋ ಉದ್ದೇಶವನ್ನ ಇಂಥ ದಿನಗಳಲ್ಲಿ ನಾವು ನೆನೆಸ್ಕೊಳ್ಳೇಬೇಕು, ಅದನ್ನ ಹಾಗೆ ಮುಂದುವರಿಸಬೇಕು ಅಂತ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ವಿ. ಹಾಗಾಗಿ ಮುಂದಿಗೂ ಕೂಡ ಆಗಿನ ಕಾಲದಲ್ಲಿ ಅಂದ್ರೆ ಈ ಒಂದು ಹೋರಾಟದ ಮುನ್ನ ಕೂಡ ನಮ್ಮ ರೈತರನ್ನ ಅವಿದ್ಯಾವಂತ ಅಂತ ಹೇಳ್ತಾ ಇದ್ರು. ಯಾವುದೇ ಒಂದು ಕೆಲಸಕ್ಕೆ ಬಾರದವರು, ಅನಕ್ಷರಸ್ಥರು, ನಿಷ್ಪ್ರಯೋಜಕರು, ಹೀಗೆ ಡಾಕ್ಟರ್ ಅಂತ ಕೂಡ ತೆಗಿತಾ ಇದ್ವಿ. ಇನ್ನೂ ಇದೆ ಹಲವಾರು. ನಿಜ ಹೇಳ್ಬೇಕಂದ್ರೆ ಇನ್ನೂ ಈಗ ಮತ್ತೆ ಏನು ಇಷ್ಟು ನಾವು ಈ ಶತಮಾನ ದಾಟಿಕೊಂಡು ಕೂಡ ರೈತರಿಗೆ ಸಂಪೂರ್ಣ ಗೌರವ ಕೊಡ್ತಾ ಇಲ್ಲ ಅನ್ನೋದ್ರ ಲೆಕ್ಕನ. ಹಾಗಾಗಿ ದಯವಿಟ್ಟು ಎಲ್ಲರೂ ರೈತರನ್ನ ಗೌರವಿಸೋದನ್ನ ಕಲಿಬೇಕು ಅಂತ ಹೇಳೋದ್ರ ಜೊತೆಗೆ ಈಗ 1960-61 ವಿಷಯಕ್ಕೆ ಬಂದಾಗ ಆಗಿನ ಉತ್ತರ ಕರ್ನಾಟಕದಲ್ಲಿ ಯಾವುದೇ ರೀತಿಯ ರೈತರಿಗೆ ನೀರಿನ ಸೌಲಭ್ಯಗಳು ಇರಲಿಲ್ಲ. ಹಾಗಾಗಿ ಸಮರ್ಪಕ ನೀರಿನ ನಿರ್ವಹಣೆ ಇರಲಿಲ್ಲ. ಹಾಗಾಗಿ ಆಗಿನ ಒಂದು ಸರ್ಕಾರ 1960-61ರಲ್ಲಿ ಮಲಪ್ರಭಾ ನದಿಗೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.